everyone, welcome to Smart Tailoring Studio, Learn Stitching Smartly. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನೀಡಲು ಪ್ರಾಪರ್ ಆಗಿ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ, ಮತ್ತೆ ಸ್ಟ್ರೇಟ್ ಸ್ಟಿಚಿಂಗ್ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಇದು ನೋಡಿಲ್ಲದೆ ಇರೋರು ನಮ್ಮ ಚಾನಲ್ ಅಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಶೇಪ್ಸ್ ಇದೆ ಲೈಕ್ ಟ್ರಯಾಂಗಲ್, ಸರ್ಕಲ್, ಸ್ಕ್ವಯರ್, ಹಾರ್ಟ್ ಮತ್ತೆ ಡೀಪ್ ಯು. ನೀವು ಅನ್ಕೊಳ್ಬಹುದು ನೆಕ್ ಬೇಸಿಕ್ ಅಂತ ಹೇಳ್ಬಿಟ್ಟು ಏನ್ ಮ್ಯಾಮ್ ಈ ತರ ತೋರಿಸ್ತಾ ಇದ್ದಾರೆ ಜಾಮೆಟ್ರಿಕಲ್ ಶೇಪ್ಸ್ ಅಂತ ಹೇಳಿ. ಇದು ಬಂದು ಟ್ರಯಾಂಗಲ್, ಇದು ಸರ್ಕಲ್, ಇದು ಸ್ಕ್ವಯರ್, ಇದು ಹಾರ್ಟ್ ನೆಕ್, ಇದು ಡೀಪ್ ಯು. ಇದಕ್ಕೂ ನೆಕ್ಗೂ ಸಂಬಂಧ ಇದೆ. ಹೇಗೆ ಅಂದ್ರೆ ಇದು ಟ್ರಯಾಂಗಲ್ ಇದೆಯಾ, ಟ್ರಯಾಂಗಲ್ ಬಂದು ಬೇಸಿಕ್ ಫಾರ್ ವಿ ನೆಕ್, ಓಕೆನಾ. ಮತ್ತೆ ಸರ್ಕಲ್ ಬೇಸಿಕ್ ಫಾರ್ ಯು ನೆಕ್, ಮತ್ತೆ ಇದು ಸ್ಕ್ವಯರ್ ಬೇಸಿಕ್ ಫಾರ್ ಸ್ಕ್ವಯರ್ ನೆಕ್. ಸ್ವೀಟ್ ಹಾರ್ಟ್ ಬಂದ್ಬಿಟ್ಟು ಇದಕ್ಕೆ ಬೇಸಿಕ್. ಡೀಪ್ ಯು ಅಂದ್ರೆ ಇದು ಜಾಸ್ತಿ ಯೂಸ್ ಆಗುತ್ತೆ ಬ್ಯಾಕ್ ಸೈಡ್ ಬ್ಲೌಸ್ ಅಲ್ಲಿ ಎಲ್ಲಾದ್ರಲ್ಲೂ ಇದು ಬಂದ್ಬಿಟ್ಟು ಇವಾಗ ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದು 5ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ವಿಡಿಯೋಗಳಲ್ಲಿ ನಿಮಗೆ ಇದ್ರದ್ದು ಡ್ರಾಫ್ಟಿಂಗು ಮತ್ತೆ ಸ್ಟಿಚಿಂಗ್ದು ವಿಡಿಯೋ ಬರುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಕಮಿಂಗ್ ವಿಡಿಯೋಗಳಿಗೆ. ಇವಾಗ ಅಮಾಂಗ್ ದಿಸ್ ಇದರಲ್ಲಿ ಫಸ್ಟ್ ನಾನು ಸರ್ಕಲ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಓಕೆ ಮ್ಯಾಮ್. ಇವಾಗ ನಾನು ಇದರಲ್ಲಿ ಸರ್ಕಲ್ ಡ್ರಾ ಮಾಡ್ಕೊಂಡಿದ್ದೀನಿ. ಈ ತರ ನೀವು ಡ್ರಾ ಮಾಡ್ಕೊಳ್ಳಿ. ಕಂಪಾಸ್ ಇಟ್ಟು ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಇನ್ನು ಈಸಿ ವೇ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಂಕಲ್ಸ್ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಇವಾಗ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ತರ ಇಟ್ಕೊಳ್ಬೇಕು. ಇದು ನೋಡಿ ಸರ್ಕಲ್ ಇದೆ, ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ನೀಡಲು ಅದ್ರ ಮೇಲೆ ಪಾಸ್ ಆಗೋ ಥರ ನಿಧಾನಕ್ಕೆ ಮಾಡಿ. ಅರ್ಜೆಂಟ್ ಬೇಡ, ನಿಧಾನಕ್ಕೆ ಮಾಡಿ ಟರ್ನ್ ಆಗುತ್ತೆ. ಇದು ನೀವು ಎಷ್ಟು ನಿಧಾನಕ್ಕೆ ಮಾಡ್ತೀರಾ ಅಷ್ಟು ನಿಮ್ಮದು ನೆಕ್ ಪರ್ಫೆಕ್ಟ್ ಆಗುತ್ತೆ. ಇದು ನೀವು ಸರ್ಕಲ್ ಹೊಲಿತಾ ಇದ್ದೀರಾ ಅಂತಲೇ ಅಂದ್ಕೊಳ್ಬೇಡಿ. ನಾನು ಇವಾಗ ಒಂದು ನೆಕ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡಿರಿ. ಅವಾಗ ನಿಮಗೆ ಬೇಗ ಮಾಡೋಕ್ಕಾಗತ್ತೆ, ಬೇಗ ಕಲ್ತ್ಕೊಳ್ಳೋಕ್ಕಾಗತ್ತೆ, ಓಕೆನಾ. ಇದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ, ನೀಟಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡಬೇಕು ನಿಧಾನಕ್ಕೆ, ಓಕೆನಾ. ಮಾಡಿ ಸ್ಟಾಪ್ ಮಾಡಿ. ಆದರೆ ನಮ್ಮ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಅದು ಸರ್ಕಲ್ ನಾವು ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚಿಂಗ್ ಬರಬೇಕು. ನೋಡಿ ಈ ಥರ ಮಾಡ್ಕೊಳ್ಳಿ. ಈಚೆ ಆಚೆ ಹೋಗುತ್ತೆ. ಒಂದು ಇದನ್ನು 5 ಶೀಟಲ್ಲಿ ಡ್ರಾ ಮಾಡಿಕೊಂಡು ಒಂದು 10 ಫಿಗರ್ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ, ಓಕೆನಾ. ಮತ್ತೆ ಇದನ್ನು ಲಿಫ್ಟ್ ಮಾಡಿ ಈ ಥರ ತೊಗೊಂಡ್ಬಿಡಿ. ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಅನ್ನೋದು ಬರುತ್ತೆ. ಸ್ಕ್ವೇರ್ ಶೇಪ್ ಹಾಕ್ತಾ ಇದ್ದೀನಿ. ಹೇಗೆ ಇದನ್ನು ನೀಡಲ್ ಸ್ಟಾಪ್ ಮಾಡಿ ಟರ್ನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ ಇವಾಗ ಈ ಥರ ಸ್ಟ್ರೇಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ. ನೋಡಿ ಕರೆಕ್ಟಾಗಿ ಆ ಲೈನ್ ಮೇಲೇ ಬರಬೇಕು. ಕರೆಕ್ಟಾಗಿ ಹಿಂಗೆ ಮಾಡ್ತಾ ಈ ಎಡ್ಜ್ ಬರುತ್ತೆ ಅಲ್ವಾ, ಕರೆಕ್ಟಾಗಿ ಈ ಎಡ್ಜಲ್ಲಿ ನೀಡಲ್ಲಿ ಈ ಥರ ಸ್ಟಾಪ್ ಮಾಡಬೇಕು. ಫುಟ್ಟನ್ನ ಮೇಲೆ ಎತ್ತಬೇಕು, ಪೇಪರ್ನ ಟರ್ನ್ ಮಾಡಬೇಕು, ಮತ್ತು ಇದನ್ನು ಡ್ರಾಪ್ ಮಾಡಬೇಕು ಕೆಳಗಡೆ ಫುಟ್ನ, ಮತ್ತು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಬಟ್ಟೆದಲ್ಲಿ ನೀವು ನೆಕ್ ಮಾಡಬೇಕಾದ್ರೂ ಇದೇ ಥರ ಮಾಡಬೇಕು. ಅದನ್ನು ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ವಿಡಿಯೋಗಳಿಗೆ. ನೋಡಿ ಈ ಮೂಲೆನ ಹಿಂಗೆ ಸ್ಟಾಪ್ ಮಾಡಿಕೊಂಡು ನೀಟಾಗಿ ಇಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಬೇಕು. ಈ ರೀತಿ ಕಂಪ್ಲೀಟ್ ಮಾಡೋದು. ಇದೇ ಥರ 5 ಶೀಟಲ್ಲಿ ನೀವು ಮಾಡಿದ್ರೆ ಬರುತ್ತೆ. ಫಸ್ಟ್ ಟೈಮೇ ಬರಲ್ಲ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ ಪ್ಯಾಟರ್ನ್ ಬೇಸಿಕ್ಸ್ ಹೇಳ್ತಾ ಇದೆ, ಅದರಲ್ಲಿ ಸರ್ಕಲ್ಲು ಸ್ಕ್ವಯರ್ ಕಂಪ್ಲೀಟ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟ್ರಯಾಂಗಲ್ನ ಹೇಗೆ ಸ್ಟಿಚ್ ಮಾಡಿ ಕಾರ್ನರ್ನ ಸ್ಟಾಪ್ ಮಾಡಿ ತಿರುಗಿಸೋದು ಅಂತ ಹೇಳ್ಕೊಡ್ತೀನಿ. ನಾವು ಹೆಂಗೆ ಸ್ಕ್ವಯರ್ ಸ್ಟಾರ್ಟ್ ಮಾಡಿದ್ವು ಅದೇ ಥರನೇ ಇದನ್ನು ಸ್ಟಾರ್ಟ್ ಮಾಡೋದು. ಎಡ್ಜಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ನೋಡಿ ನೀಟಾಗಿ ಈ ಥರ ನಿಧಾನಕ್ಕೆ ಸ್ಲೋವಾಗಿ ಮಾಡಿ. ನೋಡಿ ಅದು ಎಡ್ಜ್ ಬಂದಿದ ತಕ್ಷಣ ಅದನ್ನು ಸ್ಟಾಪ್ ಮಾಡ್ಕೊಳ್ಬೇಕು. ನೀಡಲ್ನ ಸ್ಟಾಪ್ ಮಾಡಿ ಮತ್ತು ಈ ಥರ ತಗೊಂಡು ತಿರುಗಿಸ್ಕೊಂಡು ಮತ್ತೆ ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಇದು ನೋಡಿ, ಇದು ಟ್ರಯಾಂಗಲ್ ಬೇಸಿಕ್ ಫಾರ್ ವಿ ನೆಕ್. ನಾನು ಕೆಳಗಡೆ ಡ್ರಾ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತೇಳಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೋಡಿ ಇದು ಮುಗೀತು. ಇವಾಗ ವಿ ಶೇಪ್ ಹಾಕ್ತಾಯಿದೆ. ನೋಡಿ ಈ ಥರ ನೀಟಾಗಿ ತೊಗೊಂಡು ಬಂದು ಕರೆಕ್ಟಾಗಿ ಎಡ್ಜ್ ಬರಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡಬೇಕು. ನೀಟಾಗಿ ಅಲ್ಲಿ ಸ್ಟಾಪ್ ಮಾಡ್ಕೊಳ್ಬೇಕು. ನೀಡಲ್ ಸ್ಟಾಪ್ ಮಾಡಿಕೊಂಡು ಈ ಥರ ನೀಟಾಗಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿದ್ರೆ ಈ ಥರ ಹಾರ್ಟ್ ಶೇಪು ಹೇಗಾಗಬೇಕು ಅಂತ ಹೇಳ್ಕೊಡ್ತೀನಿ. ಹಾರ್ಟ್ ಶೇಪ್ ವಿಚ್ ಇಸ್ ರಿಲೇಟೆಡ್ ಟು ಸ್ವೀಟ್ ನೆಕ್,
ಓಕೆ, ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಈ ಕಡೆಯಿಂದ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಈ ಸೆಂಟರಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ವಲ್ಪ ನಿಧಾನ. ಸರ್ಕಲ್ ನೀವು ಪ್ರಾಕ್ಟೀಸ್ ಮಾಡಿದರೆ ಇದು ನಿಮಗೆ ಈಸಿ ಆಗುತ್ತೆ ಮಾಡೋಕ್ಕೆ, ಆಯಿತಾ. ಒಂದು ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ ಪೇಜ್ನ. ನೋಡಿ, ಈ ರೀತಿ ಈ ಮೂಲೆ ಯಾವಾಗಲೂ ನಾವು ಸ್ಟಾಪ್ ಇದರಲ್ಲಿ ನೆಕ್ಕಲ್ಲಿ ಒಂದೇ ಒಂದು ಬೇಸಿಕ್ ಏನು ಅಂತ ಹೇಳಿದ್ರೆ, ಎಲ್ಲಿ ನಿಮಗೆ ಕಾರ್ನರ್ ಗೊತ್ತಾಗುತ್ತೋ ಅಲ್ಲಿ ನೀಡಲ್ ಸ್ಟಾಪ್ ಮಾಡಬೇಕು. ಇದೇ ಕಾನ್ಸೆಪ್ಟ್, ಅರ್ಥ ಆಯ್ತಾ. ನೀಟಾಗಿ ಅದ್ರ ಮೇಲೇ ತಗೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದು 5 ಶೀಟಲ್ಲಿ ನೀವು ಈ ಥರ ಒಂದು 10 ಫಿಗರ್ಸ್ ಡ್ರಾ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡತ್ತೆ. ಓಕೆನಾ. ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನಿಧಾನಕ್ಕೆ ಮಾಡಿ, ಏನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಮಾಡಿ. ಕರೆಕ್ಟಾಗಿ ಆ ಜಾಗದಲ್ಲಿ ಸ್ಟಾಪ್ ಮಾಡೋದು. ನೋಡಿ, ಈ ಥರ ಇದು ಶೇಪ್ ಮಾಡೋದು. ಓಕೆನಾ. ಇವಾಗ ಅದು ರಿಲೇಟೆಡು ನೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ನೀಟಾಗಿ ಅದ್ರ ಮೇಲೇ ಬರಬೇಕು ಸ್ಟಿಚ್ಚು. ನಿಮ್ಗೆ ಏನಾದರೂ ತೇಡ ಹೋಗುತ್ತೆ ಅಂದರೆ ನೀವು ಮೆಷಿನ್ ಸ್ಟಾಪ್ ಮಾಡ್ಕೊಳ್ಬೋದು. ನನಗೆ ಫ್ಲೋ ಇದೆ, ನಾನು ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಆ ಜಾಗದಲ್ಲಿ ಸ್ಟಾಪ್ ಮಾಡೋ ಜಾಗದಲ್ಲಿ ನಿಮ್ಮ ಕೈ ಕರೆಕ್ಟಾಗಿ ರಿಂಗ್ ಹತ್ರ ಹೋಗ್ಬಿಡ್ಬೇಕು ಮಿಷಿನ್ದು. ನೀಟಾಗಿ ಅಲ್ಲಿ ಸ್ಟಾಪ್ ಮಾಡ್ಕೊಳ್ಬೇಕು. ಸ್ಟಾಪ್ ಮಾಡಿಕೊಂಡು ಇದನ್ನ ಎತ್ಕೊಂಡು ಮತ್ತೆ ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಈ ರೀತಿ. ಮುಂದಿನ ವಿಡಿಯೋಗಳಲ್ಲಿ ಇದ್ರದ್ದೆಲ್ಲ ಹಿಂಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಬರುತ್ತೆ. ಡೀಪ್ ವ್ಯೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೀಗೆ ಇಟ್ಕೊಂಡು ಇಲ್ಲಿಂದ ಮೇಲಿಂದನೇ ಸ್ಟಾರ್ಟ್ ಮಾಡಬೇಕು. ನೀಟಾಗಿ ಇದನ್ನ ಈ ಥರ ಟರ್ನ್ ಮಾಡ್ತಾ ಬನ್ನಿ. ನೋಡಿ, ಈ ಥರ ಇದಾಯ್ತಾ. ಇದ್ರ ಕೆಳಗಡೆನೂ ಇನ್ನೊಂದು ಹಾಕ್ಕೊಂಡಿದ್ದೀನಿ, ಅದ್ರೂ ಹಾಕಿ ತೋರಿಸ್ತೀನಿ. ಇದು ಲಾರ್ಜ್ ಆಗಿರೋದೇ ಹಾಕ್ತೀನಿ. ನೋಡಿ, ಎಲ್ಲನೂ ಒಂದೇ ಕಾನ್ಸೆಪ್ಟ್. ನಿಮಗೆ ಪೆಡಲಿಂಗ್ ಮಾಡೋಕ್ಕೆ ಬರಬೇಕು, ಅದು ತುಂಬ ಇಂಪಾರ್ಟೆಂಟು. ನೋಡಿ, ಈ ಮೂಲೆ ಬಂತಾ, ಇದಕ್ಕೆ ಮೇಲೆ ನಿಮ್ಗೆ ಕಾಣ್ತಾ ಇಲ್ಲ ಗೆರೆ. ಆವಾಗ ಏನು ಮಾಡಬೇಕು, ಇದನ್ನು ಲಿಫ್ಟ್ ಮಾಡಿಕೊಂಡು ಜಸ್ಟ್ ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ನಿಧಾನಕ್ಕೆ ಮಾಡಬೇಕು. ನೋಡಿ, ಇವಾಗ ಇದಕ್ಕೆ ಮುಂದೆ ಕಾಣಿಸ್ತಾ ಇಲ್ಲ, ಮತ್ತೆ ಇದನ್ನು ಈ ಥರ ಮಾಡ್ಕೊಳ್ಬೇಕು. ಯಾವುದೇ ನೆಕ್ ಆಗಲಿ, ಓಕೆನಾ. ನೀವು ಈ ಥರನೇ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಚಾನಲಲ್ಲೂ ಎಲ್ಲ ನೆಕ್ಕದು ಬಂದುಬಿಟ್ಟು ಬೇಸಿಕ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ. ಮುಂದಿನ ವೀಡಿಯೋದಲ್ಲಿ ಇದನ್ನು ಹೇಗೆ ಮಾರ್ಕಿಂಗ್ ಮಾಡೋದು, ಹೇಗೆ ಇದನ್ನು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಂಬ್ರಾಯ್ಡ್ರಿ ಸೀರೀಸ್ ಇದೆ, ಇಲ್ಲಿ 10 ಸ್ಟಿಚಸ್ಸು ಒಂದೇ ವಿಡಿಯೋದಲ್ಲೂ ಇದೆ, ಮತ್ತು ಶಾರ್ಟ್ಸಲ್ಲೂ ಇದೆ, ನೋಡ್ಕೊಂಡು ಬನ್ನಿ. ನೋಡಿ, ಈ ಥರ ಮುಗಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.